ಅದು 1980 ಮತ್ತು 90ರ ಇಸ್ವಿಯ ಕಾಲಮಾನ. ಆ ಕಾಲಮಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ 25,000 ಅನಾಮತ್ತು 25,000 ಜನಗಳು ಸಾವಿಗೀಡಾಗಿದ್ದಾರೆ, ಅವರ ದಾಖಲೆಗಳಿದೆ ತಗೊಳ್ಳಿ ಇಲ್ಲಿ ಅಂತೇಳಿ ತಂದು ಕೊಡ್ತಾನೆ. ಆತನ ಹೆಸರು ಜಸ್ವಂತ್ ಸಿಂಗ್ ಕಲ್ರಾ, ಮಾನವ ಹಕ್ಕುಗಳ ಹೋರಾಟಗಾರ. ಬೇಸಿಕಲಿ ಜಸ್ವಂತ್ ಸಿಂಗ್ ಕಲ್ರಾ ಅವರ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ. ಯಾಕೆ, ಏನು, ಎತ್ತ ಅಂತೇಳಿ. ಇಡೀ ಭಾರತ ದೇಶದಲ್ಲಿ ಪಂಜಾಬ್ ರಾಜ್ಯದಿದೆಯಲ್ಲ, ಅದು ತುಂಬ ರಂಗುಬಿರಂಗಿಯಾದಂತಹ ಒಂದು ರಾಜ್ಯ. ಅದು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಭೌಗೋಳಿಕವಾಗಿ ಭಾಳ ದೊಡ್ಡ ಶಕ್ತಿ ಮತ್ತು ಭಾಳ ವಿಭಿನ್ನತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ಪಂಜಾಬ್. ಆದರೆ ಆ ಪಂಜಾಬ್ನಲ್ಲಿ ಆದಂಥ ತಲ್ಲಣಗಳಿದಾವಲ್ಲ, ಆ ತಲ್ಲಣಗಳನ್ನು ಭಾರತದ ಯಾವ ರಾಜ್ಯಗಳು ಕೂಡ ಅನುಭವಿಸಲಿಲ್ಲ. ಪಂಜಾಬ್ ಮೂಲತಃ ಪಾಕಿಸ್ತಾನ ಮತ್ತು ಭಾರತಕ್ಕೆ ಎರಡಕ್ಕೂ ಸೇರ್ತಕ್ಕಂಥ ಒಂದು ರಾಜ್ಯ. ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆಗ್ತಕ್ಕಂಥ ಸಮಯದಲ್ಲಿ ಪಂಜಾಬು ಪಾಕಿಸ್ತಾನಕ್ಕೆ ಸೇರಬೇಕು ಅಥವಾ ಪಂಜಾಬು ಒಂದು ಪ್ರತ್ಯೇಕವಾದ ದೇಶ ಆಗಬೇಕು ಅನ್ನೋ ಒಂದು ಕಿಡಿಯನ್ನು ಒತ್ತಿಸಿದ್ದು ಬ್ರಿಟಿಷರು. ಆ ಬ್ರಿಟಿಷರ ಹುನ್ನಾರ ಕಾರಣಕ್ಕೋಸ್ಕರ ಒಂದು ಖಲಿಸ್ತಾನ್ ಚಳವಳಿ ಅಂತಲೇ ಶುರು ಆಗ್ತಾ ಹೋಗುತ್ತೆ. ಅದು ಭಾಳ ಹಿನ್ನೆಲೆಯ ಇತಿಹಾಸ ಆಗೋಯಿತು. ಈಗ 1980ರ ದಶಕಕ್ಕೆ ಆ ಹಿನ್ನೆಲೆಯ ವಿಚಾರಕ್ಕೆ ಬರೋದಾದ್ರೆ, 80ರ ದಶಕದಲ್ಲಿ ಖಲಿಸ್ತಾನಿ ಚಳವಳಿ ಅಂತಕ್ಕಂಥದ್ದು, ಅಂದರೆ ಪ್ರತ್ಯೇಕ ಸಿಖ್ ರಾಷ್ಟ್ರ ಬೇಕು ಅಂತಕ್ಕಂಥ ಚಳವಳಿ ಭಾಳ ತೀವ್ರವಾಗುತ್ತೆ. ಭಿಂದ್ರನ್ವಾಲ್ ಅಂತಕ್ಕಂಥ ವ್ಯಕ್ತಿ ಭಾಳ ತೀವ್ರಗಾಮಿಯಾಗಿ ಒಂದು ಲೆಕ್ಕಾಚಾರದಲ್ಲಿ ಅವರಿಗೆ ಧರ್ಮದ ಆರಾಧಕ ಆಗಿರ್ಬೋದು, ಆದರೆ ಆತ ಮಾಡ್ತಿರ್ತಕ್ಕಂಥ ಕೆಲಸಗಳು ಸಮಾಜದ ದೃಷ್ಟಿಯಲ್ಲಿ ಭಯೋತ್ಪಾದನೆಗಿಂತ ಏನು ಕಡಿಮೆ ಇತ್ತಿಲ್ಲ. ಆತ ಕೊನೆಗೆ ಏನು ಮಾಡ್ತಾನೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ಆತ ಕೊನೆಗೆ ಸಿಖ್ಖರ ಪವಿತ್ರ ಸ್ಥಳವಾದಂತಹ ಸ್ವರ್ಣ ಮಂದಿರಕ್ಕೆ ಹೋಗಿ ಒಳಗಡೆ ಸೇರ್ಕೊಂಡ್ಬರ್ತಾನೆ. ಅದು ಆಗ ಆ ಕಾಲಕ್ಕೆ ಸರ್ಕಾರಕ್ಕೆ ಅನಿವಾರ್ಯ ಆಗುತ್ತೆ. ಸಾಕಷ್ಟು ಬಾರಿ ಬನ್ನಿ ಮಾತನಾಡೋಣಂತೆ, ಕೂತು ಮಾತನಾಡೋಣಂತೆ ಅಂತೇಳಿ ಇಂದಿರಾ ಗಾಂಧಿ ಸರ್ಕಾರ ಕರೆದರೂ ಕೂಡ ಅದ್ಯಾವುದನ್ನೂ ಲೆಕ್ಕಿಸ್ದಂಗೆ ನಾವು ಇಲ್ಲ ಅಂತೇಳಿ ನಾವು ಹೋರಾಟನೇ ಮಾಡೋದು, ನಾವು ದೇಶವನ್ನೇ ಬೇರೆ ವಿಭಾಗ ಮಾಡೋದೇ ನಮ್ಮ ಗುರಿ ಅಂತೇಳಿ ಮಾಡಿದ್ದಕ್ಕೋಸ್ಕರ ಆ ಸ್ವರ್ಣ ಮಂದಿರದೊಳಗೆ ಇಂದಿರಾ ಗಾಂಧಿ ಸೈನ್ಯವನ್ನು ನುಗ್ಗಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಸೈನ್ಯವನ್ನು ನುಗ್ಗಿಸೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಸಿಖ್ಖರು ಇವತ್ತು ಕೂಡ ಮರೆಯೋದಿಲ್ಲ. ಒಂದು ವೇಳೆ ಇಂದಿರಾ ಗಾಂಧಿ ಸ್ವರ್ಣ ಮಂದಿರಕ್ಕೆ ಸೈನ್ಯವನ್ನು ನುಗ್ಗಿಸಿದ್ದು ತಪ್ಪು ಅಂತಾದರೆ, ಅದೇ ಸ್ವರ್ಣ ಮಂದಿರದೊಳಗೆ ಹೋಗಿ ಒಬ್ಬ ಭಯೋತ್ಪಾದಕ ಮುಚ್ಚಿಟ್ಕೊಂಡಿದ್ದೀಯಲ್ಲ, ಅದು ಸರಿನಾ? ಇಂಥ ಜಿಜ್ಞಾಸೆಯನ್ನು ಇತ್ತೀಚಿನ ಕಾಲಮಾನದಲ್ಲೂ ಕೂಡ ಚರ್ಚೆಗೀಡಾಗ್ತಾನೆ ಇದೆ. ಈಗಲೂ ಕೂಡ ಅದೇ, ಯಾವಾಗ 1984ನೇ ಇಸ್ವಿಯಲ್ಲಿ ಯಾವಾಗ ಸ್ವರ್ಣ ಮಂದಿರದೊಳಗೆ ಸೈನ್ಯವನ್ನು ನುಗ್ಗಿಸಿದ್ರು ಇಂದಿರಾ ಗಾಂಧಿ, ಅದಾಗಿ ಕೇವಲ 4 ತಿಂಗಳಲ್ಲಿ ಅವರ ಅಂಗರಕ್ಷಕರ ಸಿಖ್ ಸಮುದಾಯಕ್ಕೆ ಸೇರಿದಂಥ ಇಬ್ಬರಿಂದ ಇಂದಿರಾ ಗಾಂಧಿ ಕೊಲೆ ಆಗೋಗ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಒಬ್ಬರು ಈ ರೀತಿ ಕೊಲೆ ಹೋಗಿದಂತಹ ಒಂದು ಇತಿಹಾಸ ಇದೆಯಲ್ಲ, ಇದು ಭಾಳ ಕರಾಳವಾದ ಇತಿಹಾಸ. ಸಿಖ್ಖರ ಪಾಲಿಗೂ ಕೂಡ ಒಂದು ಕರಾಳವಾದ ಇತಿಹಾಸ, ಅದೇ ರೀತಿ ಭಾರತದ ರಾಜಕಾರಣದಲ್ಲೂ ಕೂಡ ಒಂದು ಕರಾಳವಾದ ಇತಿಹಾಸ. ಅದು ಅಲ್ಲಿಗೆ ಮುಗಿಯಲ್ಲ. 1984ನೇ ಇಸ್ವಿಯ ನಂತರದಲ್ಲಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯನ್ನು ಕೊಂದ ಕಾರಣಕ್ಕೋಸ್ಕರ ಇಡೀ ವ್ಯವಸ್ಥೆ ಇದೆಯಲ್ಲ, ಪಂಜಾಬ್ ರಾಜ್ಯದ ವ್ಯವಸ್ಥೆ ಕಂಪ್ಲೀಟಾಗಿ ಆ ಖಲಿಸ್ತಾನಿ ಪರವಾಗಿರ್ತಕ್ಕಂಥದ್ದು, ಸಾಫ್ಟ್ ಆಗಿರ್ತಕ್ಕಂಥದ್ದು, ಪರವಾಗಿ ಎಲ್ಲರನ್ನೂ ಕೂಡ ನಿರ್ದಯ ಅಂತಾರಲ್ಲ, ಆ ರೀತಿಯವಾಗಿ ಕೊಲೆ ಮಾಡಿಬಿಸಾಕ್ತಾರೆ. ಅದರ ಒಂದು ಸ್ಟೋರಿನೇ ಈ ಸಟ್ಲೇಜ್ ಅಂತಕ್ಕಂಥ ಒಂದು ಸಿನಿಮಾ. ಸಟ್ಲೇಜ್ ಅಂತಂದರೆ ಪಂಜಾಬಲ್ಲಿ ಇರತಕ್ಕಂಥ ಒಂದು ನದಿ ಹೆಸರು. ಪಂಜಾಬು 5 ನದಿಗಳು, ಸಮೃದ್ಧವಾದ 5 ನದಿಗಳು ಪಂಜಾಬಲ್ಲಿ ಇರ್ತವೆ. ಅದರಲ್ಲಿ ಪ್ರಮುಖವಾದ ನದಿ ಸಟ್ಲೇಜ್ ಅಂತಲೇ ಆ ಸಿನಿಮಾಕ್ಕೆ ಯಾಕೆ ಹೆಸರಿಟ್ರು. ಆ ಸಟ್ಲೇಜ್ ನದಿಯಲ್ಲಿ 25,000 ಶವಗಳನ್ನು ಕೊಂದು ಬಿಸಾಕಿದಾರಲ್ಲ, ಆ ಮಾಹಿತಿಯನ್ನು ಎತ್ತಂದಲ್ಲ ಜಸ್ವಂತ್ ಸಿಂಗ್ ಕಲ್ರಾ. ಅವರ ಸ್ಟೋರಿನೇ ಈ ಸಟ್ಲೇಜ್. ಯಾವ ನದಿ ಅಷ್ಟೊಂದು ಭೀಕರವಾದ ಕೊಲೆಗಳಿಗೆ ಸಾಕ್ಷಿಯಾಗಿ ನಿಂತಿತ್ತೋ, ಆ ಸಾಕ್ಷಿಯನ್ನೇ ಅನಾವರಣ ಮಾಡ್ತಕ್ಕಂಥ ಸಿನಿಮಾ ಸಟ್ಲೇಜ್. ಆ ಸಟ್ಲೇಜ್ ಸಿನಿಮಾ ಇತ್ತೀಚೆಗೆ, ಅಂದರೆ ಕೇವಲ ಮೊನ್ನೆ ಜುಲೈ 3ನೇ ತಾರೀಕು ಆ ಸಿನಿಮಾ OTTಯಲ್ಲಿ ರಿಲೀಸ್ ಆಗಿತ್ತು, ZEE5ಲಿ. ಆ ಸಿನಿಮಾ ರಿಲೀಸ್ ಆಗಿ ಕೇವಲ ಒಂದೇ ಒಂದು ದಿನಕ್ಕೆ ಆ OTTಯಿಂದ ಆ ಸಿನಿಮಾವನ್ನು ರಿಮೂವ್ ಮಾಡಲಾಗಿದೆ. ಅದು ಇತ್ತೀಚೆಗೆ ಭಾಳ ಟ್ರೆಂಡಲ್ಲಿ ಇರತಕ್ಕಂಥ ಸುದ್ದಿ. ಯಾಕೆ ಅದನ್ನು ರಿಮೂವ್ ಮಾಡಿದ್ರಿ? ಎಂತೆಂಥವೋ ಪ್ರೊಪಗಂಡಾ ಸಿನಿಮಾಗಳು ಬರ್ತಾ ಇದ್ದಾವೆ, ದುರಂಧರಂಥ ಸಿನಿಮಾ ಬರ್ತಾ ಇದ್ದಾವೆ, ಈ ದೇಶದ ಕಥೆಗಳನ್ನು ಹೇಳ್ತಕ್ಕಂಥ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಅದು ಸಟ್ಲೇಜನ್ನು ಯಾಕೆ ನೀವು OTTಯಿಂದ ಆಚೆ ಕಡೆ ಹಾಕಿದ್ರಿ ಅಂತ ಕೇಳಿದ್ರೆ, ಇದು ದೇಶದ ಭದ್ರತೆಯ ವಿಚಾರ ಅಂತೇಳಿ ಈ ದೇಶದ ಸರ್ಕಾರ ಹೇಳ್ತಾ ಇದೆ. ಯಾಕೆಂತಂದರೆ ಮುಂದಿನ ವರ್ಷ ಪಂಜಾಬ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ. 2027ಕ್ಕೆ ಚುನಾವಣೆ ನಡೆಯುತ್ತೆ ಪಂಜಾಬಲ್ಲಿ. ಆ ಪಂಜಾಬಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಸಟ್ಲೇಜ್ ಸಿನಿಮಾವನ್ನು ನಾವು ಬ್ಯಾನ್ ಮಾಡಬೇಕಾಗಿದ್ದು ಅನಿವಾರ್ಯ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಅಂತಹ ಎಷ್ಟೋ ಸಿನಿಮಾಗಳನ್ನು ಈ ಸರ್ಕಾರ ಬ್ಯಾನ್ ಮಾಡಬೇಕಾಗಿತ್ತು.
ಎಂತೆಂತಹ ಹೇಟ್ ಹಿಸ್ಟ್ರಿ ಅಂತಾರಲ್ಲ ಆ ರೀತಿಯ ಸುಮ್ಮನೆ ಪ್ರಪಗಂಡ ಮಾಡಿ ಅವ್ರ ವಿರುದ್ಧ ಇವ್ರದ್ದು ಎತ್ಕಟ್ಟಿ ಇವ್ರ ವಿರುದ್ಧ ಅವ್ರನ್ನ ಎತ್ಕಟ್ಟತಕ್ಕಂಥ ಸಿನಿಮಾಗಳು ಎಷ್ಟು ಬಂದಿಲ್ಲ. ಕಾಶ್ಮೀರ್ ಫೈಲ್ಸ್ ಬಂತು, ಕೇರಳ ಫೈಲ್ಸ್ ಬಂತು, ಇನ್ನು ಸರ್ಕಾರದ ಹೆಚ್ಚು ಕಡಿಮೆ ಅಕ್ಷಯ್ ಕುಮಾರ್ ಸಿನಿಮಾಗಳು ನೋಡಿರ್ಬೋದು, ನೀವು ಸಾಕಷ್ಟು ಸಿನಿಮಾಗಳು ನೋಡ್ತಾ ಹೋದರೆ ಅವೆಲ್ಲವೂ ಕೂಡ ಒಂದು ರೀತಿಯ ಜನರನ್ನ ಭಾವನೆಗಳನ್ನು ತಪ್ಪಿಸ್ತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಿನಿಮಾಗಳೇ ಸಾಕಷ್ಟು ಬಂದೋಗಿದ್ದಾವೆ. ಸಿಕ್ಕಾಪಟ್ಟೆ ಕೋಟಿ ಅಂತ ದುಡ್ಡು ಭಾಷೆಕೊಂಡು ಹೋಗಿದ್ದಾರೆ. ಆದರೆ ಸಟ್ಲೇಜ್ ಸಿನಿಮಾದನ್ನು ಯಾಕೆ ನಿಲ್ಲಿಸಲಾಯಿತು? ಹಂಗೆ ನೋಡಿದ್ರೆ ಇದರಲ್ಲಿ BJP ಪಾತ್ರ ಏನೂ ಇಲ್ಲ. ಈ ಸರ್ಕಾರದ ಬಗ್ಗೆ ನಾವೇನಾದ್ರು ಬಟ್ ಮಾಡೋಣ ಅನ್ನಂಗಿದ್ರೆ BJPಯ ಪಾತ್ರ ಏನೂ ಇಲ್ಲ. ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ವಿರುದ್ಧವಾದಂಥದ್ದು. BJP ಯಾವ ಕಾರಣಕ್ಕೂ ಕೂಡ ಇಲ್ಲಿ ಏನೂ ಪಾತ್ರ ವಹಿಸಿಲ್ಲ. ಹಂಗೆ ನೋಡಿದ್ರೆ ಪಂಜಾಬಲ್ಲಿದ್ದು ಕಾಂಗ್ರೆಸ್ಸಲ್ಲಿದ್ದಂತಹ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿಯವರ ಒಂದು ನಿಲುವಿನಿಂದಾಗಿ ಇಡೀ ಪಂಜಾಬ್ ಕಾಂಗ್ರೆಸ್ ವಿರೋಧಿಯಾಗಿ ಪಾಳ್ಯವಾಗಿ ಬದಲಾಗಿ ಹೋಗ್ತಾ ಹೋಗುತ್ತೆ. ಹಾಗಾದರೆ ಇದು ಕೆಲಸ ಯಾಕಾಯಿತು? ಇದು ದೊಡ್ಡ ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ದೇಶದ ಭದ್ರತೆ ವಿಚಾರ ಏನು ಬಂತು? ಯಾಕೆಂತಂದರೆ ಸಿಖ್ಖರಿಗಾರಲ್ಲ, ಈ ಸಿಖ್ ಸಮುದಾಯ ಕೇವಲ ಪಂಜಾಬಿಗೆ ಮಾತ್ರ ಸೀಮಿತವಾದಂತಲ್ಲ. ಸಿಖ್ ಸಮುದಾಯಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ, ಭಾಳ ದೊಡ್ಡ ಲೆಗಸಿ ಇದೆ ಸಿಖ್ ಸಮುದಾಯಕ್ಕೆ. ಕೆನಡಾ, ಸ್ಯಾನ್ ಫ್ರಾನ್ಸಿಸ್ಕೋ, ಜರ್ಮನಿ, ಆಸ್ಟ್ರೇಲಿಯಾ ಅಂದರೆ ಇಡೀ ಜಗತ್ತಿನಾದ್ಯಂತ ಸಿಖ್ ಸಮುದಾಯದವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅಲ್ಲಿಯ ಜನಗಳೇನಾದ್ರು ಮಾತಾಡೋಕ್ಕೆ ಶುರು ಮಾಡೋದು ಅಂತಂದರೆ ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ದೇಶವೇ ಇಡೀ ಪ್ರಪಂಚವೇ ನಡೋಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಸಿಖ್ ಸಮುದಾಯ ಬಗ್ಗೆ ನಾವು ಅದೆಷ್ಟು ಜೋಕ್ಗಳನ್ನು ಕೇಳಿರ್ಬೋದು ಅಷ್ಟೇ ಗಂಭೀರವಾಗಿ ಅವರೇನಾದ್ರು ಪ್ರತಿಭಟನೆ ಗಿಳಿದ್ರು ಅಂತಂದರೆ ಅದನ್ನು ಹತ್ತಿಕ್ಕಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ವಾತಾವರಣ ಪಂಜಾಬಲ್ಲಿ ನಿರ್ಮಾಣ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಸತ್ಯನ ಕೇಳಬೇಕಲ್ವಾ? 25,000 ಜನ ಯುವತಿಗಳ ಲೆಕ್ಕಾಚಾರದಲ್ಲಿ ಯಾರು ಮಾನವ ಹಕ್ಕುಗಳ ಕಾರ್ಯಕರ್ತರಾಗಿದ್ದಾರಲ್ಲ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀವಿ. ಅವರು ಬ್ಯಾಂಕ್ ಉದ್ಯೋಗಿಯಾಗಿದ್ದಂಥವ್ರು. ಅವರು 1980ರಿಂದ 90 ತನಕ ಪಂಜಾಬಲ್ಲಿ ಏನೇನಾಯಿತು ಅಂತ ಗಮನಿಸ್ತಾನೆ ಇಂದಿರಾ ಗಾಂಧಿ ಹತ್ಯೆ ಆದ ನಂತರದಲ್ಲಿ ಪೊಲೀಸರು ಇಡೀ ಎಲ್ಲರನ್ನೂ ಕೂಡ ಕೊಂದು ಹಾಕ್ತಾರೆ. ಯಾರ್ಯಾರು ಖಲಿಸ್ತಾನ್ಗಳು ಪರವಾಗಿದ್ದವರನ್ನೆಲ್ಲ. ಆದರೆ ಯಾರಿಗೂ ಕೂಡ ಲೆಕ್ಕ ಸಿಕ್ಕಿರಲ್ಲ. ಇವರೇನು ಮಾಡ್ತಾರೆ ಅಂತಂದರೆ ಕಾರ್ಪೊರೇಷನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿ 25,000 ಜನಗಳನ್ನು ಕೊಲೆ ಮಾಡಲಾಗಿದೆ, ಸಟ್ಲೇಜ್ ನದಿಗೆ ಎಸೆಯಲಾಗಿದೆ ಅಂತ ಹೇಳ್ಬಿಟ್ಟು ಇವರು ವರದಿಯನ್ನು ತಂದು ಮುಂದಿಟ್ಟಾಗ ಇಡೀ ಜಗತ್ತೇ ಬೆಕ್ಕಸ ಬೆರಗಾಗುತ್ತೆ. ಎಂಥ ಕ್ರೂರತೆ ಇದು! ಪೊಲೀಸರನ್ನೇ ಕೂಡ ಕೊಲೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಪಂಜಾಬಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಕೆಲವು ಈ ರೀತಿಯ ಕೊಲೆ ಮಾಡೋದಕ್ಕೆ ಯಾರು ಪ್ರೋತ್ಸಾಹ ಕೊಡಲ್ವೋ, ಯಾರು ಸಹಾಯ ಮಾಡಲ್ವೋ ಅಂತ ಪೊಲೀಸರನ್ನೇ 2,000 ಜನ ಪೊಲೀಸರನ್ನ ಕೊಂದಾಕಲಾಗಿದೆ ಅಂತ ಹೇಳ್ತವೆ ದಾಖಲೆಗಳು. ಇಂತಹ ಒಂದು ದೊಡ್ಡ ಕರ್ಮಕಾಂಡ ನಡೆದ ಬಿಚ್ಚಿಡ್ತಾರೆ. ಅದಾದ ನಂತರ 1995ರಲ್ಲಿ ಅವ್ರ ಮನೆಯಲ್ಲಿ ಅವ್ರ ಕಾರ್ ತುಳಿತಾ ಇರಬೇಕಾದ್ರೆ 4-5 ಜನ ಪೊಲೀಸ್ನರು ಬಂದು ಇವ್ರನ್ನ ಎತ್ತಾಕೊಂಡು ಹೋಗ್ತಾರೆ. ಅದಾದ ನಂತರ ಇವರು ಯಾವತ್ತೂ ಜಗತ್ತಿನಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅಲ್ಲಿಗೆ ಅವರ ಅಧ್ಯಾಯ ಮುಗಿದಂಗಾಗುತ್ತೆ. ಅದಾದ ನಂತರ ಒಂದು 7-8 ವರ್ಷ ಆದಮೇಲೆ 4ರಿಂದ 5 ಜನ ಪೊಲೀಸ್ ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ವಿಧಿಸುತ್ತೆ. ಅಲ್ಲಿಗೆ ಅದು ಮುಗಿದೋಗಿತ್ತು. ಇವಾಗ ಅದು ಸಿನಿಮಾ ಆಗಿ ಬಂದಿದೆ. ಆ ಸಿನಿಮಾ ಆಗಿ ಬಂದ ನಂತರದಲ್ಲಿ ಇವಾಗ ಒಂದೇ ಒಂದು ದಿವಸಕ್ಕೆ ಕೇವಲ ಜುಲೈ 3ಕ್ಕೆ ರಿಲೀಸ್ ಆಗುತ್ತೆ, ಜುಲೈ 4ಕ್ಕೆ OTTಯಿಂದ ತೆಗಿತಾರೆ. ಇದು ಇಲ್ಲಿಗೆ ಮುಗಿದ ಕತೆ. ಹಂಗಾದರೆ ಸತ್ಯವನ್ನು ಹೇಳೋದು ತಪ್ಪ? ಸತ್ಯವನ್ನು ಹೇಳೋದನ್ನ ದಕ್ಕಿಸ್ಕೊಳ್ಳೋಕ್ಕಾಗದಿರ್ತಕ್ಕಂತಹ ಇತಿಹಾಸದ ಕರಾಳ ದಿನಗಳನ್ನು ನಮ್ಮ ಭಾರತದ ರಾಜಕೀಯ ನಡೆಸ್ಕೊಂಡು ಬರ್ತಾ ಇದೆ ಅಂತಂದರೆ ಇನ್ಯಾವ ರೀತಿಯಾದಂತಹ ವಾತಾವರಣದಲ್ಲಿ ಬೆಳ್ಕೊಂಬಂದಿದ್ದೀವಿ? ಪಂಜಾಬ್ ಎಂಥ ಕಷ್ಟಗಳಿಂದ ಆಚೆ ಕಡೆ ಬಂದಿರ್ಬೋದು. ಇದೆಲ್ಲ ನೋಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಪ್ರಪಗಂಡ ಸಿನಿಮಾಗಳಿಗಿಂತ ಈ ರೀತಿಯ ಸತ್ಯ ಕಥೆಗಳಿರ್ತಕ್ಕಂಥ ಸಿನಿಮಾಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಹೊರತು ಇವಕ್ಕೆ ಕಡಿವಾಣ ಆಗ್ತಕ್ಕಂಥದ್ದು ಇದೆಯಲ್ಲ ಅದು ಸರಿಯಾದ ಕೆಲಸ ಅಲ್ವೇ ಅಲ್ಲ. ಇನ್ನೊಂದೇನು ಅಂತಂದರೆ ಈ ಸಿನಿಮಾಗೆ ಮೊದಲು ಬೇರೆ ಒಂದು ಹೆಸರಿತ್ತು. ಅದಾದ ನಂತರ ಪಂಜಾಬ್ 95 ಅಂತ ಹೆಸರಿಡಿ ಅಂತ ಹೇಳ್ತಾ 127 ಕಟ್ ಮಾಡಬೇಕು ಅಂತೇಳಿ ಸೆನ್ಸಾರ್ಶಿಪ್ ಹೇಳಿದ್ದು. ಸೆನ್ಸಾರ್ ಮಂಡಳಿ 127 ಕಡೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಸೀನ್ಗಳು 127 ಸೀನ್ಗಳನ್ನು ಕಟ್ ಮಾಡಿ ಅಂತ. ಆ 127 ಸೀನ್ಗಳನ್ನು ಕಟ್ ಮಾಡೋದ ಸಿನಿಮಾದಲ್ಲಿ ಏನು ಉಳ್ಕೊಳ್ಳೋದಿಲ್ಲ ಅಂತೇಳಿ ಆ ಕೊನೆಗೆ ಏನು ಮಾಡುತ್ತೆ OTTಲಿ ರಿಲೀಸ್ ಮಾಡ್ತಾರೆ. OTTದು ಒಂದು ಸಮಸ್ಯೆ ಏನು ಅಂತಂದರೆ OTTಗೆ ಸೆನ್ಸಾರ್ಶಿಪ್ ಬೇಕಾಗಿಲ್ಲ. ಇನ್ನೊಂದು OTT ಬಗ್ಗೆ ಮತ್ತೆ ಇನ್ನೊಂದ್ಸರಿ ಪ್ರತ್ಯೇಕವಾಗಿ ಇನ್ನೊಂದ್ಸರಿ ಯಾವುದಾದ್ರು ಮಾತಾಡೋಣಂತೆ. ಆದರೆ ಸಟ್ಲೇಜ್ ಅನ್ನುವ ಸಿನಿಮಾದ ಮುಖಾಂತರ ಪಂಜಾಬಲ್ಲಿ ನಡೆದಂಥ 1980ರಿಂದ 90 ತನಕ ನಡೆದಂಥ ವಿಚಾರಗಳಿದೆಯಲ್ಲ ಆ ವಿಚಾರಗಳು ಜನಗಳ ಮುಂದೆ ಗೊತ್ತಾಗಬೇಕು. ಆ ಸತ್ಯ ಏನು ಅಂತ ಅರ್ಥ ಆಗಬೇಕು. ಪಂಜಾಬು ಎಂತೆಂಥ ಕ್ರೈಸಿಸಿಂದ ಆಚೆ ಕಡೆ ಬಂದಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಟ್ಲೇಜ್ ಸಿನಿಮಾ ಬಗ್ಗೆ ಗೊತ್ತಾಗಬೇಕಾಗತ್ತೆ. ZEE5ಅಲ್ಲಿ ಅದನ್ನು ಸಿನಿಮಾ ತೆಗೆದು ಯಾರಾದರೂ ಭಾರತ ಬಿಟ್ಟು ಆಚೆ ಕಡೆ ದೇಶಗಳಲ್ಲಿ ಆ ಸಿನಿಮಾ ನೋಡೋದಕ್ಕೆ ಲಭ್ಯ ಇದೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಕೋರ್ಟ್ ಆರ್ಡರ್ ಆಗ್ಬೋದು. ನಮ್ಮ ಭಾರತ ದೇಶದಲ್ಲೂ ಕೂಡ ಸಟ್ಲೇಜ್ ಸಿನಿಮಾ ನಮಗೆ ನೋಡೋಕೆ ಸಿಗ್ಬೋದು. ಸಿಕ್ಕಿದ್ರೆ ತುಂಬ ಭಾವನಾತ್ಮಕವಾಗಿ ತೆಗೆದಿದ್ದಾರೆ ಅಂತೇಳಿ ಸಿನಿಮಾದಲ್ಲಿ ಪ್ರಪಗಂಡ ಇಲ್ದಲೆ ಅದು ವಿಮರ್ಶೆಗೆ ಸಿಗಬೇಕು ಜನಗಳ ಮಧ್ಯೆ. ಈ ದುರಂಧರ್ ಸಿಕ್ತು ಸಿನಿಮಾ, ಅರ್ಧ ಸುಳ್ಳು ಅರ್ಧ ನಿಜ ಹೇಳ್ತಾನೆ ಕತೆ ಹೊಸ್ತುಬಿಟ್ಟು ಜನಕ್ಕೆ ಮಂಗ ಮಾಡಿ 1,000 ಕೋಟಿ ಭಾಷೆದಾರಲ್ಲ ದುರಂಧರಲ್ಲಿ. ಆ ರೀತಿಯದ್ದು ಏನಾದರೂ ಸಟ್ಲೇಜಲ್ಲಿ ಇದೆಯಾ? ಸಾಮಾನ್ಯವಾಗಿ ಸಟ್ಲೇಜಲ್ಲಿ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ವರದಿಗಳು ಹೇಳ್ತವೆ. ಅದು ನಿಜನ ಸುಳ್ಳ ಅಂತ ಹೇಳ್ಬಿಟ್ಟು ಮತ್ತೆ OTTಯಲ್ಲೋ ಅಥವಾ ಸಿನಿಮಾ ಥಿಯೇಟ್ರಲ್ಲೋ ಸಟ್ಲೇಜ್ ಸಿನಿಮಾ ಬಂದಾಗಲೇ ಅದು ಗೊತ್ತಾಗ್ತಕ್ಕಂಥದ್ದು. ಅಂಥ ದಿವಸಗಳು ಬರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.